ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೇದಾವತಿ ವರ್ಲ್ಡ್ ಚಾನಲ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಏನಪ್ಪ ವಿಶೇಷ ಅಂದರೆ ಲಾಗ್ ಮಾಡಿರೋದು ನಾನು ನನ್ನ ತವ್ರ ಮನೆಗೆ ಹೋಗಿರೋದು ಒಂದು ವಿಶೇಷ. ಆ್ಯಕ್ಚುಲಿ ನಾನು ಹಬ್ಬ ಮಾಡೋಕ್ಕಂತ ಹೋಗಿರಲಿಲ್ಲ, ರೆಸ್ಟ್ ಮಾಡೋಕ್ಕೆ ಅಂತ ಹೋಗಿದ್ದೆ. ಯಾಕಪ್ಪ ಅಂದರೆ ನನಗೆ ತುಂಬ ಹುಷಾರಿಲ್ಲ. ಸೊ ಹಾಗಾಗಿ ನಾನು ನನ್ನ ತವ್ರ ಮನೆಗೆ ಹೋಗ್ಬೇಕಾಗಿ ಬಂತು. ನೋಡ್ತಿರ್ಬೋದು, ನಾನು ತವ್ರ ಮನೆ ಅಂದ ತಕ್ಷಣ ಮನೇಲಿ ತೋರಿಸ್ತಾರೆ, ಅಂಗಡಿ ಯಾಕೆ ತೋರಿಸ್ತಾ ಇದ್ದಾರೆ ಅಂತ ತಿಳ್ಕೊಬೋದು. ಬಟ್ ನಮ್ಮ ಮನೆ ಇರೋದು ಅಂಗಡಿ ಮನೆ ಒಂದೇ ಕಡೆ ಇರೋ ಕಾರಣದಿಂದ ನಾನು ಫಸ್ಟ್ ಅಂಗಡಿಯಿಂದನೇ ಬರ್ತಾ ಇರೋದು. ಯಾಕೆಂದರೆ ನಾನು ಅಂಗಡಿಯಿಂದನೇ ಈ ಕಡೆ ಬಂದು ಮನೆಗೆ ಹೋಗುವಂಥದ್ದು. ಮುಂದೆ ಅಂಗಡಿ ಹಿಂದೆ ಮನೆ ಇರೋ ಕಾರಣಕ್ಕೆ ನಾನು ಫಸ್ಟ್ ಅಂಗಡಿನೇ ತೋರಿಸಿರೋದು. ನಾನು ಬಂದಮೇಲೆ ಇಲ್ಲಿ ರಾಖಿ ಹಬ್ಬ ನಡೀತಾಯಿತ್ತು. ಸೊ ರಾಖಿ ಕಟ್ಟಿಸ್ಕೊಳ್ಳೋಕ್ಕೆ ನನ್ನ ಹಸ್ಬೆಂಡ್ ಕೊಟ್ಕೊಂಡಿದ್ರು. ಅವ್ರಿಗೆ ನಮ್ಮ ಮಮ್ಮಿಯವರು ರಾಖಿ ಕಟ್ಟಿದ್ರು. ಆಮೇಲೆ ನನ್ನ ಮಕ್ಕಳಿಗೆ ಕೂಡ ಇಲ್ಲೇ ರಾಖಿ ಕಟ್ಟಿಸ್ತೀನಿ. ಈಗ ನಮ್ಮ ಮಮ್ಮಿಯವ್ರು ಲಾಸ್ಟ್ಗೆ ಒಂದು ಫೋಟೋ ತೊಗೊಂಡು ಅಷ್ಟರಲ್ಲಿ ಪಾರ್ಸಲ್ ಬಂತು. ಏನಪ್ಪ ಅಂದರೆ ಆ ಪಾರ್ಸಲಲ್ಲಿ 2 ಡ್ರೆಸ್ ಬಂದಿತ್ತು. ಸೊ ಆ ಡ್ರೆಸ್ ನನ್ನ ಸಿಸ್ಟರ್ ಪರ್ಚೇಸ್ ಮಾಡಿದರು. ಸೊ ಅದು ಕೂಡ ಆಯಿತು. ಆಮೇಲೆ ಕೃಷ್ಣ ಡ್ರೆಸ್ ನಾನು ಪರ್ಚೇಸ್ ಮಾಡಿದ್ದೆ. ಸೊ ಅದನ್ನು ಕೃಷ್ಣ ಡ್ರೆಸ್ನ ಅಲ್ಲೇ ಹೋಗ್ಬಿಟ್ಟು ನಾನು ಓಪನ್ ಮಾಡಿರೋ ಕಾರಣ ಅಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾರಿಗಾದ್ರೂ ಕೃಷ್ಣ ಡ್ರೆಸ್ ಲಿಂಕ್ ಬೇಕಿದ್ದರೆ ನನಗೆ ಕೃಷ್ಣ ಡ್ರೆಸ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ನಾನು 2 ಕೃಷ್ಣ ಡ್ರೆಸ್ನ ತೊಗೊಂಡಿದ್ದೀನಿ. ಸೊ ನನ್ನ ಮಕ್ಕಳಿಗೆ, ದೊಡ್ಡವನಿಗೆ ಆಮೇಲೆ ಚಿಕ್ಕವನಿಗೆ ಇಬ್ಬರಿಗೂ ಕೂಡ ಕೃಷ್ಣ ಡ್ರೆಸ್ನ ಆರ್ಡ್ರ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಕೂಡ, ಸೆಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಥರದ ಸೆಟ್ಟಲ್ಲಿ ಎಲ್ಲ ಥರ ಐಟಮ್ಸ್ ಕೂಡ ಇದೆ. ಸೈಡಿಗೆ ಕೈಬಂದಿ ಆಗಿರ್ಬೋದು, ಕಿರೀಟ ಆಗಿರ್ಬೋದು, ಕೊಳಲಾಗಿರ್ಬೋದು, ನವಿಲುಗೆರೆ ಆಗಿರ್ಬೋದು, ಆಮೇಲೆ ಚಿಕ್ಕದಾದ ಒಂದು ಹಾರ ಕೂಡ ಹೊಂದಿದೆ. ತುಂಬ ಕ್ಯೂಟಾಗಿದೆ ನೋಡೋಕ್ಕೆ. ನಾನು ನಿಮಗೆ ಶೋ ಮಾಡ್ತಿದ್ದೀನಿ ನೋಡಿ. ಇಲ್ಲಿ ಸೆಟ್ಟಲ್ಲಿ ಪೂರ ಈ ಥರ ಪ್ಯಾಕಿಂಗಲ್ಲಿ ಬಂದಿದೆ. ತುಂಬ ಚೆನ್ನಾಗಿದೆ, ಯಾವುದೇ ಥರ ಡ್ಯಾಮೇಜ್ ಆಗಿಲ್ಲ, ಏನಿಲ್ಲ. ಆಮೇಲೆ ಕೃಷ್ಣ ಮಾಡಬೇಕು ಅಂತ ನಾವು ಪ್ರಿಪ್ರೇಷನ್ ನಡೆಸಿದ್ವಿ. ಸೊ ಇಲ್ಲಿ ಅಂತೂ ಕೃಷ್ಣಗಳನ್ನು ರೆಡಿ ಮಾಡೋದಂದರೆ ತುಂಬಾ ಕಷ್ಟ ಆಗಿತ್ತು ನಮಗೆ. ಯಾಕೆಂದರೆ ನನ್ನ 2 ಮಕ್ಕಳು ಕೂಡ ಕೃಷ್ಣ ಆಗೋಕ್ಕೆ ತುಂಬಾ ತರಲೆ ಮಾಡ್ತಾಯಿದ್ರು. ಇವನಂತೂ ತುಂಬ ಹಠಮಾರಿ, ಕೇಳ್ತಾನೆ ಇಲ್ಲ. ಆ್ಯಕ್ಚುಲಿ ಇವನು ಬೇಕು, ರೆಡಿ ಆಗು ಅಂದರೆ ಬೈಕ್ ಬೇಕು ಅಂತ ಆಳ್ತಾಯಿದ್ದ. ಲಾಸ್ಟಿಗೆ ಬಂತು ಈ ಥರ ಲುಕ್ ಕೊಟ್ಟಿದ್ದೀವಿ. ಸೊ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಆಮೇಲೆ ನಾವು ವಾಪಸ್ ಊರಿಗೆ ಹೋಗ್ತಾ ಇದ್ವಿ. ವಾಪಸ್ ನಮ್ಮೂರಿಗೆ ಹೋಗ್ತಾ ಇರಬೇಕು. ಆ ಕಾರ್ ಕೂಡ ಬಂದಿತ್ತು. ನಾವು ವಾಪಸ್ ಊರಿಗೆ ಕೂಡ ಬರ್ತಾಯಿದ್ವಿ. ಸೊ ಅಲ್ಲೆಲ್ರಿಗೂ ಬಾಯ್ ಮಾಡಿ, ಇಲ್ಲೆಲ್ಲ ನಮ್ಮನ್ನು ಕಳಿಸ್ಕೊಡೋಕ್ಕೆ ನಿಂತಿದ್ದಾರೆ. ತುಂಬ ಒಂದು ಈ ತವ್ರ ಮೇಲೆ ಕಳೆದ ಕ್ಷಣಗಳು ತುಂಬ ಚೆನ್ನಾಗಿತ್ತು. ಇವರು ನಮ್ಮ ಮಮ್ಮಿಯವರು, ಆಮೇಲೆ ನನ್ನ ತಮ್ಮ ಕೂಡ ಬಂದಿದ್ದ, ಅವನು ಕೂಡ ಬಾಯ್ ಮಾಡ್ದ. ಆಮೇಲೆ ನನ್ನ ಸಿಸ್ಟರ್ಗೂ ತುಂಬ ಹುಷಾರಿರಲಿಲ್ಲ. ಸೊ ಹಾಗಾಗಿ ಅವಳು ಕೂಡ ಅಲ್ಲಿಂದನೇ ಬಂದು ಬಾಯ್ ಮಾಡಿದ್ಲು. ಮತ್ತು ನಮ್ಮ ಪಾಪ ಅವ್ರು ಕೂಡ ಬಾಯ್ ಮಾಡಿದ್ರು. ಸೊ ಎಲ್ರಿಗೂ ಬಾಯ್ ಮಾಡ್ತಾ ನಾವು ನಮ್ಮೂರ ಕಡೆ ಹೊರಟ್ವಿ. ಇವತ್ತಿನ ವ್ಲಾಗ್ ನಿಮಗೇನಾದರೂ ಇಷ್ಟ ಆದರೆ ನನಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬರ್ತಾ ದಾರಿಲಂತೂ ಫುಲ್ ಮಳೆ. ಆ್ಯಕ್ಚುಲಿ ಅಲ್ಲಿಂದ ಹೊರಟು ವಾಪಸ್ ಊರಿಗೆ ಮುಟ್ಟೋವರೆಗೂ ಮಳೆಯಲ್ಲೇ ಬಂದಿದ್ದೀವಿ ನಮ್ಮ ಊರಿಗೆ ವಾಪಸ್ಸು. ನೋಡ್ತಾ ಇರ್ಬೋದು, ನಾವು ಇವಾಗ ಕಾಣಿಸ್ತಿರ್ಬೋದು, ಮಳೆ ತುಂಬ ಸಿಕ್ಕಾಪಟ್ಟೆ ಇದೆ. ನಿಮ್ಮ ಕಡೆಯೂ ಮಳೆ ಇದೆಯಾ ಅಂತ ಕಮೆಂಟ್ ಮಾಡಿ ನಮಗೆ ಹೇಳಿ. ಆ್ಯಕ್ಚುಲಿ ನಂದಿದು ಫಸ್ಟ್ ಲಾಗ್, ಇಷ್ಟೊಂದು ದೊಡ್ಡ ಲಾಗು. ಸೊ ಚೆನ್ನಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಲಾಗ್ನ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.